ಇವಾಗ ಸ್ಕಿನ್ ಟೈಪ್ ಹೆಂಗೆ ಗೊತ್ತಾಗಬೇಕು ಅಂತಂದರೆ ನಿಮಗೆ ಏನಿದು ರಾಕೆಟ್ ಸೈನ್ಸ್ ಅಲ್ಲ, ಮತ್ತು ಇಟ್ಸ್ ಡಸಂಟ್ ರಿಕ್ವೈರ್ ಎನಿ DNA ಟೆಸ್ಟ್ ಆ್ಯಸ್ ಸಚ್. ಸಿಂಪಲ್ಲಾಗಿ ನಿಮಗೆ ಒಂದು ಡ್ರೈ ಸ್ಕಿನ್ ಅವ್ರಿಗೆ ಏನಂದರೆ ಮೇನ್ಲಿ ಹೈಡ್ರೇಟೆಡ್ ಸ್ಕಿನ್ ಇರಬೇಕು. ಯಾಕಂದರೆ ಬ್ಯಾರಿಯರ್ ಹೋಯ್ತು ಅವ್ರಿಗೇನು ಮಾಡ್ಬೋದು, ಮಾರ್ನಿಂಗ್ ವಿ ಕ್ಯಾನ್ ಯೂಸ್ ಜೆಂಟಲ್ ಕ್ಲೆನ್ಸರ್ಸ್, ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡ್ತಾರಲ್ಲ ಆ ಥರ, ಮತ್ತು ಈವ್ನಿಂಗು ಫೋಮಿಂಗ್ ಕ್ಲೆನ್ಸರ್ಸ್ ಆಯಿಲಿ ಸ್ಕಿನ್ ಅವ್ರಿಗೆ ಕೊಡ್ತೀವಲ್ಲ ಆ ಥರ. ಟು ನೋಟ್ ಮಾರ್ನಿಂಗ್ ಫೇಸ್ ವಾಶ್ಗಿಂತನೂ ಸಲ್ಲಿ ಅವ್ರಿಗೆ ಇದು ಜೆನೆಟಿಕ್ ಇಶ್ಯೂಸ್ ಇರುತ್ತೆ. ಮತ್ತು ಇನ್ನೊಂದು ಅಂತಂದರೆ ಹಾರ್ಮೋನಲ್ ಫ್ಯಾಕ್ಟರು. ಇವಾಗ ಫೀಮೇಲ್ಸಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಪಾರ್ಟಿಷನ್ ಮಾಡ್ತಾರಲ್ಲ, ಅಲ್ಲಿ ಆಮೇಲೆ ಅಲ್ಲಿ ಏರಿಯಲ್ಲಿ ಅಷ್ಟೇ ಬಾಳ್ನೆಸ್ ಸ್ಟಾರ್ಟ್ ಆಗುತ್ತೆ. ಇದು ಫ್ರಂಟ್ ಏನು ಅವ್ರದ್ದು ಹೇರ್ ಲೈನ್ ಇರುತ್ತಲ್ಲ, ದಟ್ ವಿಲ್ ಬಿ ಇಂಟ್ಯಾಕ್ಟ್. ಡಿಫ್ರೆಂಟ್ ಸ್ಟೇಜಸ್ ಇದೆ ಅಟೋಪಿಕ್ ಡರ್ಮಟೈಟಿಸಲ್ಲಿ. ಅಬೌಟ್ 12 ಇಯರ್ಸು ಕಾಣಿಸ್ಕೋಬೋದು. ಆಮೇಲೆ ಅಡಲ್ಟ್ ಅಟೋಪಿಕ್ ಡರ್ಮಟೈಟಿಸ್ ಅಂತಲೂ ಇದೆ. ಅದು ಏನಾಗುತ್ತೆ ಅಂದರೆ ಇದರಲ್ಲಿ ಅದು ಬಿಟ್ಟು ಕೆಲವ್ರಿಗೆ ಜನರಲೈಸ್ಡ್ ಹೇರ್ ಫಾಲ್ ಲೈಕ್ ಕೂದಲು ತಿಳುವೇನಾಗ್ತಾ ಇಲ್ಲ, ಉದ್ದುದ ಕೂದಲೇ ಉದುರೋಗ್ತಾ ಇದೆ ಅಂತ ಹೇಳ್ತಾರೆ. ದಟ್ ಈಸ್. ಆಮೇಲೆ ಇನ್ನೊಂದು ಹೇರಲ್ಲಿ ಕಾಮನ್ ಆಗಿ ಬರೋದು ಅಂತಂದರೆ ಇವಾಗ ಚಿಕ್ಕ ಮಕ್ಕಳಲ್ಲೂ ಗ್ರೇ ಹೇರ್ ಆಗ್ತಾ ಇದೆ ಅಂತ. ಗ್ರೇಯಿಂಗ್ ಆಫ್ ಹೇರ್ ಈಸ್ ಆಲ್ಸೋ ಎನ್ ಇಶ್ಯೂ. ಇವಾಗ ಇಟ್ಸ್ ಆಲ್ ಬಿಕಾಸ್ ಆಫ್ ಅನ್ಫರ್ಗೆಟಬಲ್ ಕೇಸ್ ಅಂದರೆ ನಾನು PG ಲೈಫಲ್ಲಿ ಹ್ಯಾಂಡಲ್ ಮಾಡಿದ್ದು. ಇಟ್ ವಾಸ್ ಚೈಲ್ಡ್ಹುಡ್ ಸೋರಿಯಾಸಿಸ್ಸು. ಪಾಪ ಚಿಕ್ಕ ಏಜ್ಗೆ ಲೈಕ್ 6 ಮಂತ್ಸಲ್ಲಿ ಪ್ರೆಸೆಂಟ್ ಆಗಿದ್ದು ನಮಗೆ. ಫುಲ್ ಬ್ಲೋನ್ ಸೋರಿಯಾಸಿಸ್ ಇತ್ತು ಆ್ಯಂಡ್ ಇಟ್ ಆಲ್ಸೋ ವೆಂಟ್ ಇನ್ ಟು ಎರಿಥ್ರೋಡರ್ಮಾ. ಇಟ್ಸ್ ಅ ವೆರಿ ಸೀರಿಯಸ್ ಕಂಡೀಷನ್ನು. ನಾವು ಅದರಲ್ಲಿ ಆ ಬೇಬಿ ನಮ್ಮ ಹತ್ರ ಆಲ್ಮೋಸ್ಟ್ 1 ಮಂತ್ ಸ್ಟೇ ಆಗಿತ್ತು. ವಿ ಗೇವ್ ಇಟ್. ರೈನ್ಬೋ ಟಾಕ್ಸ್ ಪಾಡ್ಕಾಸ್ಟ್ ವೀಕ್ಷಿಸಿ ಸಾಮಾನ್ಯವಾಗಿ ಕಂಡುಬರುವ ಸ್ಕಿನ್ ಅಂಡ್ ಹೇರ್ ಪ್ರಾಬ್ಲಮ್ಸ್, ಕಾಸ್ಮೆಟಿಕ್ ಗೈನಕಾಲಜಿ ಬಗ್ಗೆ ಹಾಗೂ ಲೇಸರ್ ಟ್ರೀಟ್ಮೆಂಟ್, ಸ್ಕಿನ್ ಪೇಲಿಂಗ್, ಐಫ್ಯೂ ಸೇರಿದಂತೆ ವಿವಿಧ ಟ್ರೀಟ್ಮೆಂಟ್ಸ್ ಬಗ್ಗೆ ಮಾಹಿತಿ ಪಡೆಯಿರಿ. ನೀವು ಸ್ಕಿನ್ ಹಾಗೂ ಹೇರ್ ಕೇರ್ ಮಾಡ್ತೀರಾ? ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಿದ್ರೆ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ನ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ.